ಪ್ರೇಕ್ಷಕರಿಗೆ ಒಂಥರ ಧಮಾಕ ಮೇಲೆ ಧಮಾಕ ಅನಿಸುತ್ತೆ. ಸಖತ್ ಎಂಟರ್ಟೈನಿಂಗ್ ಆಗಿದೆ ಆ್ಯಂಡ್ ಆ ಕಾಂಬಿನೇಷನ್ಸೇ ಸೂಪರ್ ಆಗಿದೆ ನಿಮ್ಮದು. ಆ್ಯಂಡ್ ಒಂದು ಸ್ಪೆಷಲ್ ಎಪಿಸೋಡ್ ಬಗ್ಗೆ ಮಾತಾಡಲೇಬೇಕು. ಹರಿಕತೆನ ಒಂದು ಸ್ಕ್ರೀನ್ ಮೇಲೆ ಹೇಳಿದ್ರಿ, ಅದು ಒಂದು ಸೀರಿಯಲಲ್ಲಿ ತುಂಬ ದಿನಗಳ ವರ್ಷಗಳ ನಂತರ. ಸೊ ಆ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು? ತುಂಬಾ ಖುಷಿಯಾಗುತ್ತೆ. ಯಾಕೆಂದರೆ ನಾನು ಯಾವತ್ತೂ ಅಷ್ಟು ಟೆನ್ಷನ್ ಆಗ್ತಿರ್ಲಿಲ್ಲ. ಹರಿಕತೆ ಅಂದಾಗ ಮತ್ತು ನಮ್ಮದೊಂದು ಕಲೆಯನ್ನು ನಾವು ಪ್ರತಿಬಿಂಬಿಸ್ತಿದ್ದೀವಿ ಅಂದಾಗ ತುಂಬ ಟೆನ್ಷನ್ ಆಗುತ್ತೆ. ಅದ್ರ ಹಿಂದಿನ ದಿನವೂ ಅಷ್ಟೇ ಚಿಟಿಕೆ ತಾಳ ಎಲ್ಲ ಎತ್ತಿಟ್ಕೊಳ್ಳೋದಾಗಿರ್ಬೋದು, ಹಾಡುಗಳನ್ನ ನಾವು ಕಮ್ಯುನಿಕೇಟ್ ಮಾಡ್ಕೊಳ್ಳೋದಾಗಿರ್ಬೋದು, ಅವೆಲ್ಲ ಮಾಡಿದ್ವಿ. ಬಹಳ ಖುಷಿ ಆಯಿತು. ಮತ್ತು ನಮ್ಮ ವಾದ್ಯದವ್ರನ್ನೆಲ್ಲ ಕರೆಸಿದ್ವಿ. ಸೊ ನನಗೊಂಥರ ನಮ್ಮ ತಾಯಿಯವರ ಜೊತೆ ಎಲ್ಲ ಹರಿಕತೆ ಹೋಗ್ತಿದ್ದಿದ್ದು ಆ ಡೇಸೆಲ್ಲ ಆ ಹಾರ್ಮೋನಿಯಂ ಅವರು ಪ್ಲೇ ಮಾಡಿದ ತಕ್ಷಣ ಆ ಗುಯ್ ಅನ್ನೋದು ಒಂಥರ ಆ ಒಂದು ಮೂಮೆಂಟ್ಸ್ ತರುತ್ತೆ. ಸೊ ನಮಗೋಸ್ಕರ ನಮ್ಮ ಕಲೆನ ತೋರಿಸೋದಕ್ಕೆ ನಮಗೊಂದು ಪ್ಲ್ಯಾಟ್ಫಾರ್ಮ್ ಕೊಡ್ತಾರಲ್ಲ, ನಿಜವಾಗ್ಲೂ ಶ್ರವಣ್ ಸರ್ ಒಂದು ಯೋಚನೆಗೆ ಸೀರಿಯಸ್ಲಿ ಹ್ಯಾಟ್ಸ್ ಆಫ್ ಅನ್ನಬೇಕು. ಇಲ್ಲಿರೋ ಪ್ರತಿಯೊಬ್ಬರ ಕಲೆಯನ್ನು ಅವರು ಹೆಕ್ಕಿ ತೆಗೆದಿದ್ದಾರೆ. ಆ್ಯಂಡ್ ದೇ ಹ್ಯಾವ್ ಹೈಲೈಟೆಡ್ ಆಲ್ ಆಫ್ ಅಸ್. ಅದರಲ್ಲಿ ಕಥೆಯಲ್ಲಿ ಇದೆಯೋ ಇಲ್ವೋ ಅದೊಂದು ಸ್ಟ್ರೀಮ್ ತಂದಿದ್ದಾರಲ್ಲ. ಸೊ ಅಂದರೆ ಆ ಕಲೆಗೆ ಅವರ ಅಭಿಮಾನ ಎಷ್ಟಿದೆ ಅನ್ನೋದು. ಸೊ ಆದ್ದರಿಂದ ಕಲಾದೇವತೆ ಅವರನ್ನು ಅಷ್ಟು ಕೈ ಹಿಡಿದು ನಡೆಸ್ತಿರೋದು. ಸೊ ಮನಸ್ಪೂರ್ವಕವಾಗಿ ನಾವೆಲ್ಲರೂ ಶ್ರವಣ್ ಸರ್ಗೆ ತುಂಬ ಹಾರೈಸ್ತೀವಿ. ಇಂಥವರ ಮತ್ತಷ್ಟು ಅವ್ರ ಪ್ರಾಜೆಕ್ಟ್ಸಲ್ಲಿ ಕೆಲಸ ಮಾಡೋ ಅವಕಾಶ ನಮಗೆ ಸದಾಕಾಲ ಸಿಗ್ತಾ ಇರಲಿ ಅಂತ. ಎಸ್ ಮೇಡಮ್, ಈ ಒಂದು ಪ್ರಶ್ನೆ ನೀನು ಹೆಂಗೆ ತಗೊಳ್ತೀರೋ ಗೊತ್ತಿಲ್ಲ ನನಗೆ. ನಿಮ್ಮ ವಿಗ್ ಬಗ್ಗೆ ತುಂಬ ಪ್ರಶ್ನೆ ಬರ್ತಾ ಇದೆ. ಓಕೆ, ಸೊ ಐ ಥಿಂಕ್ ಫಸ್ಟ್ ಟೈಮ್ ಎವರ್ ನಾನು ಇದನ್ನು ಡಿಕ್ಲೇರ್ ಮಾಡ್ತಾ ಇರೋದು ಅನಿಸುತ್ತೆ. ಏನಂತಂದರೆ, ನಾನು ನನ್ನ ಮಗನಿಗೆ ಪ್ರೆಗ್ನೆಂಟ್ ಇದ್ದಾಗ ನಾನು ದೇವರಲ್ಲಿ ಹರಿಸ್ಕೊಂಡ್ಬಿಟ್ಟಿದ್ದೆ. ಓಕೆ, ಎಲ್ಲ ನೀಟಾಗಿ ಸುಲಲಿತವಾಗಿ ಎಲ್ಲ ಆದರೆ, ಮಗುಗೂ ಯಾವುದೂ ತೊಂದರೆ ಇಲ್ಲದೆ ನನಗೂ ಯಾವುದೂ ತೊಂದರೆ ಇಲ್ಲದೆ ಡೆಲಿವರಿ ಎಲ್ಲ ಆದರೆ ನಾನು ತಿರುಪತಿಗೆ ಬಂದು ಮುಡಿ ಕೊಡ್ತೀನಿ ಅಂತ ಹರಿಸ್ಕೊಂಡ್ಬಿಟ್ಟಿದ್ದೆ, ಆಯಿತಾ. ಸೊ ನಮ್ಮ ಯಜಮಾನ್ರು ಹೇಳ್ತಾನೆ ಇದ್ರು, ಲೇ ಹರಿಸ್ಕೊಂಡು ಬಂದುಬಿಡಿದ್ಯಾ, ಮುಡಿ ಕೊಡು ಅಂತ. ಆವಾಗ ನಾನು ಯಾವ ಪ್ರಾಜೆಕ್ಟು ಕಮಿಟ್ ಆಗಿರಲಿಲ್ಲ. ಆವಾಗೆಲ್ಲ ಬಿಂದಾಸಕ್ಕೆ ಹಾಂ ಅಂತ ಓಡಾಡ್ಕೊಂಡಿದ್ದೆ. ದೆನ್ ಸಡನ್ಲಿ ಒನ್ ಫೈನ್ ಡೇ ವಿ ಮೇಡ್ ಅಪ್ ಅವರ್ ಮೈಂಡ್, ತಿರುಪತಿಗೆ ಹೋದ್ವಿ. ನಾನು ಮುಡಿ ಕೊಟ್ಟು ಬಂದ್ಬಿಟ್ಟೆ, ಆಯಿತಾ. ಮುಡಿ ಕೊಟ್ಟು ಬಂದು ನಾನು ಮನೆಯಲ್ಲಿ ಚಿಲ್ಲಾಗಿದ್ದೀನಿ. ಸಡನ್ನಾಗಿ ಶ್ರವಣ್ ಸರ್ ಕಾಲು. ಸೊ ನನಗೆ ಅವಾಗ ಯಾವ ಪ್ರಾಜೆಕ್ಟ್ಸ್ ಬರ್ತಿದ್ರು ನಾನು ಅವ್ರಿಗೆ ಅದೇ ಅಂತಿದ್ದು, ಸರ್ ನಾನು ತಿರುಪತಿಗೆ ಹೋಗಿ ಮುಡಿ ಕೊಟ್ಟು ಬಂದ್ಬಿಟ್ಟೆ. ಫಸ್ಟ್ ಟೈಮ್ ಎವರ್ ನಾನು ಆ ಡಿಸಿಷನ್ ತೊಗೊಂಡ್ರು ನನ್ನ ಲೈಫಲ್ಲೇ. ಹೌದಾ ಮೇಡಮ್, ಸರಿ ಮೇಡಮ್ ಅಂತ ಇಟ್ಬಿಟ್ಟಿದ್ರು. ಬನ್ನಿ ಮೇಡಮ್, ವಿಗ್ ಹಾಕ್ಸೋಣ ಬನ್ನಿ ಮೇಡಮ್ ಅಂತೆಲ್ಲ. ನನಗೇನಂದರೆ ಪಾಪ ಶ್ರವಣ್ ಸರ್ ಏನೋ ಒಂದು ಅಭಿಮಾನ ಕರೀತಾ ಇದ್ದಾರೆ, ಚಾನಲಿಂದ ಎಲ್ಲ ಹೇಳ್ಬಿಡ್ತಾರೆ, ಮಾಡೋಣ ಬಿಡು. ಅವ್ರು ನೋಡಿದ್ರೆ ಹಂತವಾಗಿ ಆಕ್ಸೆಪ್ಟೇ ಮಾಡ್ಕೊಂಬಿಟ್ರು. ಸೊ ಹಾಗೆ ಹುಟ್ಕೊಂಡಂತಹ ಒಂದು ವಿಗ್ಗಿನ ಕತೆ ಇದು. ನನಗಿಲ್ಲಿ ಎಲ್ಲರೂ ವಿಘ್ನೇಶ್ವರಿ ಅಂದರೆ ಅಷ್ಟು ಕ್ವಾಟ್ಲೆ ಕೊಡುತ್ತೆ ಈ ವಿಗ್ಗು. ಅದನ್ನು ನಾವು ಇನ್ನೂ ದಾರಿಗೆ ತರಕ್ಕೆ ಎಷ್ಟು ಕಷ್ಟಪಡ್ತಿದ್ದೇವೆ ಗೊತ್ತಾ. ಸ್ವಲ್ಪ ಬೆಟರ್ ಆಗಿದೆ. ಹೌದು, ಈಗ ಅವ್ರದ್ದು ಕೂದಲು ಬಂದಿದೆ. ಇನ್ನೊಂದು 2 ಮಂತ್ಸಲ್ಲಿ ಅವ್ರದ್ದೇ ಒರಿಜಿನಲ್ ಹೇರ್ಗೆ ಸ್ವಲ್ಪ ಎಕ್ಸ್ಟೆನ್ಷನ್ ಹಾಕ್ಕೊಂತಾರೆ, ಅಷ್ಟು ಇಚ್ಚಿಂಗ್ ಆಗುತ್ತೆ ಅದೆಲ್ಲ. ಹೌದು, ಸ್ಟಾರ್ಟಿಂಗಲ್ಲಂತೂ ತುಂಬ ಕಣ್ಣೀರೇ ಬರೋದು. ಬಿಕಾಸ್ ಪೀಕ್ ಸಮ್ಮರಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು, ಸೆಟ್ ಹಾಕಿದ್ದಾರೆ, ಅಲ್ಲೇ ಶೆಕೆ ಆಗ್ತಿರುತ್ತೆ. ಅದರ ಜೊತೆ ನನಗೆ ಬೇರೆ ಎಕ್ಸ್ಟ್ರಾ ಪ್ರೊಟೆಕ್ಷನ್ ಆ್ಯಂಡ್ ವಿಗ್ ತೆಗ್ದಿದ ತಕ್ಷಣ ಒಳ್ಳೆ ಈ ದೇವಸ್ಥಾನದ ಮುಂದೆ ಕೆರ್ಕೋತಾರೆ. ನಂಗೆ ಫಸ್ಟು ಫುಲ್ಲು ರಿಲ್ಯಾಕ್ಸ್ ಮಾಡ್ಕೊಂಡು ಫ್ರಸ್ಟ್ರೇಷನ್ ಇರಬೇಕು ಅಷ್ಟು. ಆ್ಯಂಡ್ ನನಗೆ ಯಾರು ನನ್ನನ್ನು ನೋಡ್ತಾ ಇದ್ದಾರೆ, ನನಗೆ ಯಾರು ಏನು ಅನ್ಕೊತಾ ಇದ್ದಾರೆ, ನನಗೆ ಯಾವುದೂ ಮ್ಯಾಟ್ರ್ ಆಗ್ತಿರಲಿಲ್ಲ ನೋಡಿ. ಅದನ್ನೇ ಹೇಳೋದು ಅನಿಸುತ್ತೆ. ಯಾವ ಕಾರಣಕ್ಕೆ ಮುಡಿ ಕೊಡ್ತಾರೆ ಅಂತಂದರೆ, ನಮ್ಮನ್ನು ನಾವು ಆ ಭಗವಂತನಿಗೆ ಅರ್ಪಿಸ್ಕೊಂಡ್ಬಿಟ್ವಿ. ಆ್ಯಂಡ್ ನಮ್ಗೆ ಆ ಟೈಮಲ್ಲಿ ಯಾವುದೂ ಮ್ಯಾಟರ್ ಆಗಬಾರ್ದಂದರೆ, ಏನೇ ಅವಹೇಳನಗಳು ಅವಮಾನಗಳು ಎಷ್ಟೇ ನಮ್ಗೆ ಆದರೂ ಕೂಡ ಅದನ್ನು ಸಹಿಸೋ ಒಂದು ಶಕ್ತಿ ಆ ಟೈಮಲ್ಲಿ ನಾವು ಕಲ್ಟಿವೇಟ್ ಮಾಡ್ಕೋತೀವಲ್ಲ, ಮೋಸ್ಟ್ಲಿ ಅದನ್ನೇ ಅನಿಸುತ್ತೆ ಭಗವಂತ ಕಲಿಸೋದು ಇದೆಲ್ಲದ್ರ ಮೂಲಕ. ಯಾಕೆ ಹೆಣ್ಮಕ್ಳ ಮುಖ್ಯನೇ ಕೂದಲು ನೋಡಿದ ತಕ್ಷಣ ಅವ್ರಿಗೇನೋ ಖುಷಿ. ಬಟ್ ನನಗೆ ಅಷ್ಟೆಲ್ಲ ಏನೋ ಅಷ್ಟೊಂದೆಲ್ಲ ಡೀಪಾಗೆಲ್ಲ ನಾನು ಹೋಗಿರಲಿಲ್ಲ. ಇಂಥದ್ದು ಸಣ್ಣ ಪುಟ್ಟ ನನಗೆ ಮ್ಯಾಟರ್ ಆಗಿಬಿಡ್ತಿತ್ತು. ಅಂದರೆ ನಾನು ವಿಗ್ ತೆಗೆದ ತಕ್ಷಣ ನನ್ನ ಕೂದಲೆಲ್ಲ ಒಂದು ಸ್ವಲ್ಪ ಶಾಬಿ ಆಗೋದಲ್ಲ, ಅವಾಗ ನನಗೆ ಕಾನ್ಷಿಯಸ್ ಆಗ್ಬಿಡ್ತಿದ್ದೆ, ಅಯ್ಯೋ ಎಲ್ಲರೂ ಇಲ್ಲೇ ಇದ್ದಾರಲ್ಲ ಅನ್ನೋ ಥರ. ಈಗೇನಿಲ್ಲ, ಶೂಟಿಂಗ್ ತೆಗೆದು ಬಂದಿದ್ದ ತಕ್ಷಣ ಇನ್ನೊಂದು 2 ದಿನ ಹಿಂಗೆ ಅಂದ್ಕೊಂಡು ಓಡಾಡ್ತೀನಿ, ಅಷ್ಟು ಬರುತ್ತೆ ಕೂದಲು ನನಗೆ. ನೈಸ್, ಬರಲಿ. ಆ್ಯಕ್ಚುಲಿ ತುಂಬ ಜನ ಈ ಕ್ವೆಶನ್ ಕೇಳಿಬಿಟ್ಟಿದ್ರು, ಅದೇ ವಿಗ್ ಚೇಂಜ್ ಮಾಡಿಸಿ ಅಂತ. ಅಂದರೆ ಕಲರ್ಸ್ ಕನ್ನಡ ಪೇಜಲ್ಲಿ ಅಥವಾ ಯಾವುದೇ ಒಂದು ಇಂಟರ್ವ್ಯೂ ನಿಮ್ಮದು ಬಂದರೂ ಕೂಡ ಅಲ್ಲೊಂದಿಷ್ಟು ರಾಶಿ ಕ್ವೆಶನ್ಸ್ ಇರೋದು ವಿಗ್ದೇ ಇರೋದು. ಅದು ಒಂದು ಸ್ವಲ್ಪ ಮ್ಯಾಚ್ ಮಾಡಿಸಿ ಅಂತ ಜನನೇ ಎಷ್ಟೊಂದು ಸಜೆಷನ್ ಕೂಡ ನಿಮಗೆ ಕೊಟ್ಬಿಟ್ಟಿದ್ರು. ಅದಕ್ಕೆ ಈ ಕ್ವೆಶನ್ ರೈಸ್ ಮಾಡಿದೆ.
ಆದರೂ ಅತ್ತೆನ ಇಷ್ಟಪಟ್ಟಿದ್ದಾರೆ ವಿಘ್ನ ಸೈಡ್ಗಿಟ್ಟು ಇನ್ನೆಷ್ಟು ಚಂದ ಇರ್ಬೇಕಲ್ವ ಅತ್ತೆ. ಹೌದು ಪ್ಲಸ್ ನಮಗೂ ಸ್ಟಾರ್ಟಿಂಗಲ್ಲಿ ನಮ್ಗೆ ಏನು ಬಟ್ ಈಗ ಅವ್ರಿಗೊಂದು ಸಿಕ್ಕಿರುತ್ತೆ ರೀಸನ್ ಸಿಕ್ಕಿರುತ್ತೆ ಯಾಕೆ ಹಿಂಗೆ ಅಂತ ಈಗ ಅವ್ರು ಅರ್ಥ ಮಾಡ್ಕೊತಾರೆ ಓಕೆ ಅನ್ನೋ ಥರ So ಆದಷ್ಟು ಬೇಗ ಅವ್ರ ಕೂದಲಲ್ಲೇ ಬರ್ತಾರೆ ಸ್ಕ್ರೀನಲ್ಲಿ. ರಜನಿಕಾಂತ್ ಟೈಪಲ್ಲಿ ಅನ್ಕೊಂಡು